ರಾಘವೇಂದ್ರ ಸೀರಿಯಲ್ ಮೂಲಕ ಈಗಾಗಲೇ ಮನೆ ಮಾತಾಗಿರುವಂತ ನಟಿ ಹೀರೋಯಿನ್ ಅಂದ್ರೆ ಅದುವೇ ಒಂದು ಪ್ರಮುಖ ಪಾತ್ರ. ರಾಯರ ಒಂದು ಮಡದಿಯಾಗುವ ಒಂದು ಪಾತ್ರ ಅದು ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಸರಸ್ವತಿ ಪಾತ್ರ ಎಲ್ರಿಗೂ ಕೂಡ ಗೊತ್ತಿದೆ. ಇವರ ನಿಜವಾದ ಹೆಸರು ಪುಣ್ಯ ಅಂತ. ಚೆನ್ನಾಗಿ ನಟಿಸ್ತಾರೆ. ಇವರ ಒಂದು ಪಾತ್ರ ಆಯ್ಕೆ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಕೊಟ್ಟಂತ ಪಾತ್ರವನ್ನ ಈಗ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಎಲ್ರಿಗೂ ಕೂಡ ಇಷ್ಟ ಆಗಿದೆ. ಸದ್ಯಕ್ಕೆ ಈಗ ಒಂದು ಮದುವೆಯ ಕ್ಷಣ ಎಲ್ಲವೂ ಕೂಡ ಬರ್ತದೆ. ಜನರು ಕೂಡ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಒಂದು ಜನರಿಗೆ ನೆಕ್ಸ್ಟ್ ಲೆವೆಲ್ ಖುಷಿ ತರಿಸುತ್ತಿದೆ. ಮುಂಚೆ ಪ್ರತಿ ದಿವಸ ಬರೋದು, ಈಗ ಕೇವಲ ವೀಕೆಂಡ್ ಮಾತ್ರ ಬರ್ತಾ ಇರೋದು. ಅದು 6 ಗಂಟೆಯಿಂದ 7 ಗಂಟೆ ತನಕ 1 ಗಂಟೆಗಳ ಕಾಲ ಸಂಚಿಕೆ 2 ದಿವಸ ಇರುತ್ತೆ. ನವೀನ್ ಕೃಷ್ಣ ಅವರ ನಿರ್ದೇಶನದಲ್ಲಿ ಎಲ್ಲಾ ಪಾತ್ರಧಾರಿಗಳಿಗೂ ಕೂಡ ಒಂದು ಪ್ರಮುಖವಾಗಿ ಮೇನ್ ಕ್ಯಾರೆಕ್ಟರ್ ಏನಿದೆ ಎಲ್ಲವೂ ಕೂಡ ಮೇನ್ ಕ್ಯಾರೆಕ್ಟರ್. ತುಂಬಾನೇ ಐಡೆಂಟಿಫೈ, ಎಲ್ಲರೂ ಕೂಡ ಜನರು ಗುರುತಿಡಿತಾರೆ. ಇವರೆಲ್ಲೋದ್ರು ಆಚೆ ಕಡೆ ಜನರು ಆರಾಮ್ಸೆ ಗುರುತಿಡಿದು ಮಾತನಾಡಿಸ್ತಾರೆ. ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ. ಅಷ್ಟರ ಮಟ್ಟಿಗೆ ಫೇಮಸ್ ಆಗಿದ್ದಾರೆ. ಉತ್ತಮವಾದಂತಹ TRP. ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ನೋಡಿ ಇಷ್ಟಪಡ್ತಾ ಇದ್ದಾರೆ, ಬ್ಲೆಸ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಖುಷಿಯ ವಿಚಾರ ಇನ್ನೇನ್ ಬೇಕು. ಪುಣ್ಯ ಅವರಿಗಂತೂ ತುಂಬಾನೇ ಖುಷಿಯಾಗಿದೆ. ಸರಸ್ವತಿಯ ಪಾತ್ರ ಜನರಂತೂ ತುಂಬಾನೇ ಇಷ್ಟಪಟ್ಟಿದ್ದಾರೆ. ವೆಂಕಟನ ಒಂದು ಮಡದಿಯಾಗುವ ಒಂದು ಪಾತ್ರ, ಪತ್ನಿಯ ಪಾತ್ರವನ್ನ ಮಾಡ್ತಿರೋದು ನಿಜವಾಗ್ಲೂ ಒಂದು ಪಾತ್ರ ಸಿಗಕ್ಕೆ ಹೆಸರಿನ ತಕ್ಕಂತೆ ಪುಣ್ಯನೇ ಮಾಡಿರ್ಬೇಕು ಅಂತಾನೆ ಹೇಳ್ಬೋದು. ಜನರು ಕೂಡ ಹಾಗೆ ಹೇಳ್ತಾ ಇರೋದು, ನಿಮ್ಮ ಹೆಸರು ಕೂಡ ಪುಣ್ಯ, ಮತ್ತೆ ಈ ಪಾತ್ರ ಸಿಗಕ್ಕೂ ಕೂಡ ನೀವು ಪುಣ್ಯ ಮಾಡಿದೀರಾ ಅಂತ. ಅಷ್ಟೊಂದು ಜನರು ಪ್ರೀತಿಯನ್ನ ಕೊಟ್ಟಿದ್ದಾರೆ ಪುಣ್ಯಗೆ.